ಲಾಸ್ಟ್ ಇಯರ್ ಅಲ್ವಾ, ನಿಂಗೆ ಏನ್ ಅನಿಸ್ತೈತೆ? ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತಿನ ಬ್ಲಾಗ್ ಏನಪ್ಪ ಅಂತಂದ್ರೆ, ನಮ್ಮ ಕಾಲೇಜ್ನಲ್ಲಿ ಸ್ಯಾರಿ ಡೇ ಮತ್ತೆ ರೆಟ್ರೋ ಡೇ ಇದೆ. ಸ್ಯಾರಿ ಡೇ ಹಾಕೋಬರೋರು ತುಂಬ ಜನ ಇರೋದ್ರಿಂದ ರೆಟ್ರೋ ಹಾಕೋಬರೋರು ಇನ್ನೂ ತುಂಬ ಜನ ಇದ್ದಾರೆ. ಮತ್ತೆ ರೆಟ್ರೋ ಅಂದರೆ ಮಾಮೂಲಿ ಸ್ಯಾರಿ ಹಾಕೊಂಡು ಬರ್ತಾರೆ, ಫೋಟೋ ತಗೋತಾರೆ. ರೆಟ್ರೋ ಅಂದರೆ ಏನಪ್ಪ ಅಂದರೆ, ರೆಟ್ರೋ ಅಂದರೆ ಹಿಂದಿನ ಕಾಲದಲ್ಲ ಗೈಸ್ ಅಂತಂದರೆ ಮಂಜುಳಾ ಥರ, ಕಲ್ಪನಾ ಥರ ಅವ್ರ ಥರ ರೆಡಿಯಾಗಿ ಬರ್ತಾರೆ. ನೋಡೋಣ ಬನ್ನಿ. ನೆಕ್ಸ್ಟ್ ಇವಾಗ ಫಸ್ಟು ತಿಂಡಿ ಮಾಡ್ಕೋಬೇಕು. ತಿಂಡಿ ಮಾಡ್ಕೊಂಡಾದ್ಮೇಲೆ ರೆಡಿ ಆಗೋಣ ಅಂತ ಅಂದ್ಕೊಂಡಿದ್ದೀನಿ. ಇವಾಗ ಯಾವ ಸ್ಯಾರಿ ಹಾಕೋತಾ ಇದ್ದೀನಿ ಅಂತ ಅಂದರೆ, ನಾನು ಈ ಸ್ಯಾರಿ ಹಾಕೊಳ್ಳೋಣ ಅಂತ ಇದ್ದೀನಿ. ಇದು ನಮ್ಮ ಭೂಮಿಯವ್ರದ್ದು. ಇವಾಗ ತಿಂಡಿ ಮಾಡಿಕೊಂಡು ಕ್ವಿಕ್ಕಾಗಿ ರೆಡಿ ಆಗಬೇಕು. ಇವಾಗ ಟೈಮ್ ಬಂದು 9 ಗಂಟೆಗಿನ್ನ 10 ನಿಮಿಷ ಇದೆ. ಅಷ್ಟರಲ್ಲಿ 9:30 ಅಷ್ಟರಲ್ಲಿ ರೆಡಿಯಾಗಿ ಕಾಲೇಜ್ಗೆ ಹೊರಡಬೇಕು. ನೆಕ್ಸ್ಟ್ ವಿಡಿಯೋ ನಮ್ಮ ಕಾಲೇಜಲ್ಲಿ ಇರುತ್ತೆ ಗೈಸ್. ನೋಡಿ, ಎಲ್ಲರೂ ಸ್ಯಾರಿನೇ ಹಾಕೊ ಬಂದಿದ್ದಾರೆ, ಯಾರು ರೆಟ್ರೋ ಥರ ಹಾಕೊಂಡು ಬಂದಿಲ್ಲ ಅಂತ ಅಂದ್ಕೊಂಡಿದ್ದೀನಿ. ಇವಾಗ ಒಳಗಡೆ ಹೋಗಬೇಕು. ಮತ್ತು ನಮ್ಮ ಮಿಲ್ಲು ಅವರು ಬನ್ನಿ ನೋಡೋಣ ಪ್ರೋಗ್ರಾಮ್ ಏನೇನು ಮಾಡ್ತಾ ಇದ್ದಾರೆ ಅಂತ. ಇನ್ನು ಸ್ಟೇಜ್ ಡೆಕೋರೇಷನ್ ಮಾಡಿಲ್ಲ, ನಡೀತಾ ಇದೆ. ಇನ್ನು ಬಲೂನ್ಸ್ ಎಲ್ಲ ಕಟ್ಟಬೇಕು ಅಂತ ಹೇಳ್ತಾ ಇದ್ದಾರೆ. ನನ್ನ ವಾಯ್ಸ್ ಕೇಳಿಸ್ತೈತಾ ಇಲ್ವಾ ಅಂತ ಗೊತ್ತಿಲ್ಲ, ಯಾಕಂದರೆ ಸಾಂಗ್ ಆಗ್ತಾ ಇದ್ದಾರೆ ಅಲ್ಲಿ. ಇಲ್ಲಿಗೆ ಬಾ ಅಲ್ಲಿ ಕೇಳಿಸಲ್ಲ. ಇವತ್ತು ನಮ್ಮ ಕಾಲೇಜಲ್ಲಿ ಸ್ಯಾರಿ ಇದೆ ನೋಡಿ. ನಾನು ಕೂರ್ಗಿ ಸ್ಟೈಲಲ್ಲಿ ಸ್ಯಾರಿ ಹಾಕ್ತೀನಿ. ಆಮೇಲೆ ಇವತ್ತು ತುಂಬ ಗ್ರ್ಯಾಂಡ್ ಆಗಿ ಸ್ಟ್ಯಾಟಿಸ್ಟಿಕ್ ಎಲ್ಲ ಹಾಕಿದ್ದಾರೆ. ನಮ್ಮ CR ಸರ್ ತುಂಬ ಜೋಶಿಂದ ಎಲ್ಲ ಪ್ರಿಪ್ರೇಷನ್ ಮಾಡ್ತಿದ್ದಾರೆ. ನೆಕ್ಸ್ಟ್ ಇನ್ನು ನಿಮ್ಮ ಮುಂದುವರೆದ ಹಾಗೆ ನಿಮಗೆ ಡ್ಯಾನ್ಸ್. ನೆಕ್ಸ್ಟು ಅಧ್ಯಕ್ಷರು ನಮ್ಮ ವೈಷ್ಣವಿ ಗೈಸ್. ನನ್ನ ಪ್ರಕಾರ ಗೈಸ್ ನೋಡಿ, ನಮ್ಮ ಕಾಲೇಜಿನ ಡೆಕೋರೇಷನ್ ಇನ್ನ ನಡೀತಾ ಇದೆ. ಮಾಡ್ತಾ ಇರೋದೆಲ್ಲ ಹರ್ಷಿತಾ ಅವರೇ. ಹರ್ಷಿತಾ ಅವರೇ, ಏನು ಅನಿಸ್ತೈತೆ ನಿಮಗೆ ಸ್ಯಾರಿ ಡೇ ಇವತ್ತು? ಹಾಂ 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 ಈಗಿದೆ ಪ್ರೋಗ್ರಾಮ್ಸ್. ಇನ್ನೂ ಸ್ಟೂಡೆಂಟ್ಸ್ಗಳು ಬಂದಿಲ್ಲ, ಸೊ ಅವ್ರಿಗೋಸ್ಕರ ವೆಯ್ಟ್ ಮಾಡ್ತಿದ್ದೀವಿ. ಎಲ್ಲ ಸೆಲ್ಫಿ ಸ್ಟಿಕ್ಕಲ್ಲಿ ಸೆಲ್ಫೀಸ್ ತೊಗೋತಿದ್ದಾರೆ. ಸ್ವಲ್ಪ ಅಟ್ರಾಕ್ಟಿಂಗ್ ಆಗಿದೆ. ಆ್ಯಂಡ್ ನಮ್ಮ ಯೂಟ್ಯೂಬರ್ ಸಹ ಕೂಡ ಮಿಲ್ಸ್ತಿದ್ದಾರೆ, ಬಟ್ ಅವರು ಹಿಂದೆ ಇದ್ದಾರೆ ಕ್ಯಾಮ್ರಾ. ಇದೆ ಇವತ್ತಿನ ಪ್ರೋಗ್ರಾಮ್. ತುಂಬ ಡ್ಯಾನ್ಸ್ ಇರುತ್ತೆ, ತುಂಬ ಕ್ರಿಯೇಟಿವಿಟೀಸ್ ಇರುತ್ತೆ. ಸೊ ಇವ್ರು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಎಂಜಾಯ್ ಮಾಡಿ ಎಲ್ಲ ನಮ್ಮ ವೀಡಿಯೋಸ್ಗಳನ್ನ. ಲಾಸ್ಟ್ ಇಯರ್ ಅಲ್ವಾ, ನಿಂಗೆ ಏನು ಅನಿಸ್ತೈತೆ? ನಿಮಗೆ ಫಸ್ಟ್ ಬಂದಿನಿಂದ ಅಯ್ಯೋ ಯಾಕಪ್ಪ ಈ ಕಾಲೇಜಿಗೆ ಬಂದೆ ಅನ್ನಿಸ್ತು. ಬಟ್ ಇವಾಗ ಹೆಂಗೆ 3 ಇಯರ್ಸ್ ಆಗೋಯ್ತು ಅಂತಲೇ ಗೊತ್ತಿಲ್ಲ. ನನ್ನ ಫ್ರೆಂಡ್ಸ್ನ ಕಾಲೇಜ್ನ ಮಿಸ್ ಮಾಡ್ಕೋತೀನಿ ಗೊತ್ತಿಲ್ಲ. ಬಟ್ ನನ್ನ ಫ್ರೆಂಡ್ಸ್ ಈ ಥರ ಮಿಸ್ ಮಾಡ್ಕೋಬೇಕಲ್ಲ. ಲಂಚ್ ಬಾಕ್ಸು ಎಲ್ಲ ಶೇರ್ ಮಾಡ್ಕೊತಿದ್ವಿ, ಅದನ್ನು ಮಿಸ್ ಮಾಡ್ಕೋಬೇಕು. ಸೊ ಇವೆಲ್ಲ ನೆನೆಸ್ಕೊಂಡಾಗ ಒಂದೊಂದ್ಸಲ ಅಳು ಬರುತ್ತೆ. ಅಳ್ಬಿಡಿರು. ಬಟ್ ಲಾಸ್ಟ್ ಪ್ರೋಗ್ರಾಮ್ ನೋಡಿ ಗೈಸ್, ಅವಳ ಕಣ್ಣಲ್ಲಿ ನೀರು ತುಂಬ್ಕೊಬಿಡ್ತಾಳೆ. ಸೊ ಬೇಜಾರಾಗುತ್ತೆ, ಬಟ್ ಐ ರಿಯಲಿ ಎಂಜಾಯ್. ಗೈಸ್, ನಮ್ಮ ಸ್ಪಂದು ಅವರು ಸ್ಟೇಜ್ ಡೆಕೋರೇಷನ್ನಲ್ಲಿ ಬ್ಯುಸಿ ಆಗಿಬಿಟ್ಟಿದ್ರು. ಹಂಗೆ ಮುದ್ದಾಗಿ ಕಾಣಿಸ್ತಾ ಇದ್ದಾರೆ, ಸಿಂಪಲ್ ಆಗಿ. ಮಾತಾಡೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಸಹನಾ ಅಕ್ಕಸ್ ಯೂಟ್ಯೂಬ್ ಚಾನಲ್, ಸಹನಾ ಅಕ್ಕಸ್ ಜೂನಿಯರ್. ಆ್ಯಂಡ್ ಇವತ್ತು ನಮ್ಮ ಕಾಲೇಜಿನಲ್ಲಿ ಸ್ಯಾರಿ ಡೇ ಇರೋ ಕಾರಣ ನಾವೆಲ್ಲರೂ ಸುಂದರವಾಗಿ ಸ್ಯಾರಿನ ಉಟ್ಕೊಂಡು ಬಂದಿದ್ದೀವಿ. ಆ್ಯಂಡ್ ಎಲ್ಲರೂ ಹೇಳ್ದೆ ಮುಂಚೆನೇ ನಾನು ಮಾತಾಡೋಂಗೆ, ಇವಾಗ ಸಹನಾ ಅಕ್ಕ ಚೆನ್ನಾಗಿ ಕಾಣಿಸ್ತಿದ್ದೀರಾ ಎಲ್ಲ ಕಮೆಂಟ್ ಮಾಡಿ. ನಮ್ಮ ವರ್ಷ ಅವರು ಅವಾಗ್ಲಿಂದ ವರ್ಷ ನನ್ನ ಸುತ್ತಾಡ್ತಾ ಇದ್ದಾಳೆ ಗೈಸ್. ಮಾತಾಡು ವರ್ಷ. ಏನು ಮಾತಾಡೋದು? ಲಾಸ್ಟ್ ಇಯರ್ ನಿಂದು ಹೇಗೆ ಅನಿಸ್ತೈತೆ? ಖುಷಿ ಐತೆ, ಬೇಜಾರೈತೆ. ಎಲ್ಲ ಬಿಟ್ಟೋಗ್ತೀವಿ ಅಂತ ಬೇಜಾರೈತೆ. ತುಂಬ ಬೇಸನ. ಐ ಮಿಸ್ ಯು ಸಾನ. ಬರೀ ಡವ್ಗಳು ಗೈಸ್, ಎಂಥದ್ದು ಇಲ್ಲ. ಮೊದಲು ಮುಂಚೆ ಹೇಳ್ತಾ ಇದ್ಲು ನನಗೆ ಕಾಲೇಜ್ ಬಿಟ್ಟೋದ್ರೆ ಸಾಕಲ್ಲಪ್ಪ ಅಂತ. ಇವಾಗ ಹೋಗಕ್ಕೆ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾಳೆ. ಬರೀ ಡವ್ ಮಾಡ್ತೀನಿ ನಾನೆಲ್ಲ. ಅವಳು ಅವರು ತುಂಬ ಕಷ್ಟಪಟ್ಟು ಬಲೂನ್ಸ್ ಎಲ್ಲ ಕಟ್ತಾ ಇದ್ದಾರೆ. ವೈಷ್ಣವಿ ಅವರೆಲ್ಲ ಕಟ್ಟಿದ್ದು. ಸುಪ್ರಿಯಾ, ಈ ಕಡೆ ಬಾ, ವೈಟು ಕಡಿಸ್ತೀಯ. ಕೈ ಕಾಲೆಲ್ಲ ನೋವಿದ್ರು ಅತ್ತೆ ಕಡಿದೀನಿ. ಇವರು ಕಾರ್ಯದರ್ಶಿ ಕಾಲೇಜ್
ಟೀಮ್ಗೆ ಇವಾಗ ಚಾನ್ಸ್. ಸಿಂಹ ಅಂತ ಕರ್ತಿಸಿ. ಎಲ್ಲ ಕಾಲವು ವಸಂತವಾದರೆ ಋತುವಿನ ಸೊಗಸೆ ಸೊಗಸು. ಎಲ್ಲ ವಯಸ್ಸು ಯೌವನವಾದರೆ ಎಲ್ಲ ವಯಸ್ಸು. ಎಂತ ಸೊಗಸು ಮಗುವಿನ ಮನಸ್ಸು, ಎಂತ ಸೊಗಸು ಪ್ರೇಮದ ಕನಸು. ಎಂತ ಸೊಗಸಾಗಾಡಿದ್ರು. ಸಿಂಹ ಟೀಮ್ ಗೆದ್ದಿದೆ. ಇವಾಗ 3 ಪಾಯಿಂಟ್ ಗೆದ್ದಿದೆ. ಎಲ್ಲ ಚಪ್ಪಾಳೆ ಹೊಡೀರಿ. ಲಾಸ್ಟ್ ಈಗ ಸಿಂಹ ಟೀಮ್ ಒಂದು, ನೆಕ್ಸ್ಟ್ ಮತ್ತೆ ಈಗ ದುರ್ಗಾ ಟೀಮ್ ಇನ್ನೊಂದೊಂದೊಂದು ಸಾಂಗ್ ಇದೆ ಅಷ್ಟೇ. ಈಗ ಟೀಮ್ಗೆ ಚಾನ್ಸ್. ಗೈಸ್, ಇವರು ನಿರ್ಜಲಾ ರಾಥೋಡ್ ಅಂತ ನಮ್ಮ ಫ್ರೆಂಡ್, ಫೈನಲ್ ಇಯರು. ಬ್ಲಾಗಲ್ಲಿ ಮಾತಾಡಬೇಕು ಅಂತ ಇಷ್ಟ ಅಂತೆ ಗೈಸ್, ಅದಕ್ಕೋಸ್ಕರ ಮಾತಾಡಿಸ್ತಾ ಇದ್ದೀನಿ. ಮಾತಾಡಿ ರಾಥೋಡ್ ಅವರೇ. ಗೈಸ್, ಪ್ರೋಗ್ರಾಮ್ ನಡೀತೈತೆ ಡ್ಯಾನ್ಸು ಅಲ್ಲಿ. ನನ್ನ ವಾಯ್ಸ್ ಕೇಳುತ್ತಾ ಇಲ್ವಂತ ಗೊತ್ತಿಲ್ಲ ಗೈಸ್. ಯಾಕೆ ರಕ್ಷೋದ ತಗಬ ಅಂದ್ಬಿಟ್ಟು ಅವಸ್ಕೊತಾ ಇದೀಯಾ? ಸ್ವಲ್ಪ ಜೋರಾಗಿ ಮಾತಾಡು. ನಿಮ್ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು ಸೋ ಮಚ್. ನೀವು ನನ್ನ ಮಗನ ಕಣ್ಣಲ್ಲಿ ಕಣ್ಣಿಟ್ಟು ಬಂಗಾರದಲ್ಲಿ ನೋಡ್ತಿದ್ದೀರ. ಭದ್ರಾಣಿ ಶುಭಗೆ ಶರದ ಏನಾಯ್ತು? ಏನಾಯ್ತು ಅಂತ ಹೇಳ್ಬಾರ್ದಾ? ಗೈಸ್, ಇವಳು ಹೋದ್ ಸಲ ಪಿಂಕ್ ಟೈ ಇದ್ದಾಗ ನಮ್ಮ ಜ್ಯೋತಿಕಾ ಅವರು ದೀಪಿಕಾ ಅವರು ಮಾತಾಡಿರ್ಲಿಲ್ಲ. ಚಂದು ಅವರು ನೋಡಿ, ಇವಾಗ ಮೊದಲು ದೀಪಿಕಾ ಅವ್ರು ಮಾತಾಡಿರ್ಲಿಲ್ಲ, ಇವಾಗ ದೀಪಿಕಾ ಫಸ್ಟ್ ಮಾತಾಡ್ಬಿಟ್ಟು ಆಮೇಲೆ ಚಂದುನಪ್ಪ ಮಾತಾಡೋಣ ಅಂತ ಕರಿತಾ ಇದ್ದಾಳೆ. ಚಂದು ಏನ್ ಅನಿಸ್ತೈತೆ? ಫಂಕ್ಷನ್ ಆದ್ಮೇಲೆ ಬಂದಿದ್ದೀನಿ ನಾನು ಇವತ್ತು. ಸೊ ಸ್ಯಾಡ್. ಇನ್ನ ಫೋಟೋಸ್ ವಿಡಿಯೋಸ್ ಏನೂ ಆಗಿಲ್ಲ. ಇವಾಗ ತಗೊಬೇಕು. ಅಕ್ಕ ಸಕ್ಕತ್ತಾಗಿ ಕಾಣ್ತಾ ಇದ್ದಾರೆ. ಥ್ಯಾಂಕ್ ಯು. ನೀನು ಚೆನ್ನಾಗಿ ಕಾಣಿಸ್ತಾ ಇದೀಯಾ. ಇನ್ನ ಫೋಟೋಸ್ ತಗೋಬೇಕು. ಫಂಕ್ಷನ್ಗೆ ಸ್ವಲ್ಪ
ಚಂದು ಅವರು ನನಗೆ ಒಂದರಲ್ಲಿ ಸಪೋರ್ಟ್ ಮಾಡಿದ್ದಾರೆ, ವಾಟ್ಸಪ್ ಸ್ಟೇಟಸ್ಗೆ ಹಾಕೊಟ್ಟಿದ್ದಾರೆ ನಮ್ದು ಯೂಟ್ಯೂಬ್ ಚಾನಲ್ನ. ಏನಕ್ಕಪ್ಪ ಅಂತ ಅಂದರೆ ಅದರಲ್ಲಿ ಇವರಿದ್ರು ಅಂತ ನನಗೆ ಗೊತ್ತಾಯಿತು ಆವಾಗಲೇ. ಮತ್ತೆ ಇವಾಗ ನಾನೇ ಕರ್ಕೊ ಕ್ವೆಶನ್ ಮಾರ್ಕ್ ಹಾಕ್ತಾ ಇವಾಗ ಅಲ್ಲಿ ಅಷ್ಟು ಜನಗಳ ಮಧ್ಯ ನನ್ನ ಹುಡುಗಿ ತಕ್ಕೊಬಂದು ಚಂದು ಮಾತಾಡೋಂತ ಮಾತಾಡ್ತಿದ್ದಾರೆ. ಸೊ ನೀವೆಲ್ಲ ಏನು ಮಾಡಬೇಕಂದ್ರೆ ನೆಕ್ಸ್ಟಿಂದ ಕಮೆಂಟ್ ಹಾಕ್ಬೇಕು, ಚಂದು ಅಕ್ಕ ಇಲ್ಲಿ ಚಂದು ಅಕ್ಕ ಇಲ್ಲಿ ಅಂತ. ಅವ್ರು ಹಾಕಲ್ಲ ನೀವು ಬಿಡಲ್ಲ. ಅವಾಗ ಹಾಕ್ದಾಗ ನೀವು ಖಂಡಿತ ಒಬ್ಬರಲ್ಲ ಒಬ್ರು ಹಾಕ್ತಾ ಇರ್ತೀರ ನಂಬಿದೆ. ಅವ್ರು ಹಾಕ್ದಾಗ ಬರ್ತಾರೆ ಯಾವುದೋ ಫಂಕ್ಷನ್ ಇದೆ ಚಂದ ಇದೆ ಅಂತ ಹೇಳ್ತಾರೆ, ಬಂದು ಬ್ಲಾಗಲ್ಲಿ ಮಾತಾಡ್ತಾರೆ. ಹೆಂಗ್ ಸ್ಟಾರ್ಟ್ ಆಯ್ತು ನಿಮ್ಮಿಬ್ರು ಫ್ರೆಂಡ್ಶಿಪ್ಪು? ಇಬ್ರು ಮಧ್ಯೆ ಹೆಂಗೆ ಕನೆಕ್ಟ್ ಆಯಿತು ಫ್ರೆಂಡ್ಶಿಪ್ಪು ಐ ಡೋಂಟ್ ನೋ. ನೆಕ್ಸ್ಟ್ ಬ್ಲಾಗಲ್ಲಿ ಹೇಳ್ತೀನಿ. ಕ್ವಶನ್ ಮಾರ್ಕ್ ಇರ್ತಾರೆ ಹಿಡನ್ ಟ್ಯಾಲೆಂಟ್ ಅಂತಾರಲ್ಲ ಆ ಥರ. ನೋಡಿ ನಮಗೆ ಹಿಡನ್ ಟ್ಯಾಲೆಂಟ್. ಮತ್ತೆ ನಾವು ಹೋಗ್ತಾ ಇದೀವಿ. ಹಾಂ, ಸೆಂಡ್ ಆಫ್ ಮಾಡಲ್ವ ನಮಗೆ? ಗ್ರ್ಯಾಂಡಾಗಿ ಮಾಡೋಣ. ಗೈಸ್ ನೋಡಿ ನಮ್ಮ ಸೆಂಡ್ ಆಫ್ ಮಾಡಲ್ವ ಅಂತ ನಾನೇ ಕೇಳ್ತಾ ಇದ್ದೀನಿ. ಸೀನಿಯರ್ ನಾವು, ಅವರು ಜೂನಿಯರು. ನಾವು ಈ ವರ್ಷ ಹೋಗ್ತೀವಿ, ಅದಕ್ಕೆ ನಮಗೆ ಸೆಂಡ್ ಆಫ್ ಮಾಡಲ್ವ ಅಂತ ನಾನೇ ಕೇಳ್ತಾ ಇದ್ದೀನಿ. ನೋಡೋದ ಅವ್ರು ಹೆಂಗೆ ಮಾಡ್ತಾರೆ ಅಂತ. ಚೆನ್ನಾಗಿ ಮಾಡ್ತೀರಾ? ಮಿಸ್ ಯು ಅಕ್ಕ. ಅಯ್ಯೋ ಡವ್ವು. ಫಸ್ಟು ಹೋಗ್ಲಿ ಅಂತ ಕಾಯ್ತಾ ಇದ್ದೀರಾ? ಯಾವ್ದು ನನ್ನ ಸಾಂಗ್ ಹಾಕಿ ಯಾವುದು ಇದೆಯಲ್ಲ ಡವ್ ಬರೀ ಹೋಲ್ಡ್ ಹಾಕಿ ಮಿಸ್ ಯು ಅಕ್ಕ. ಚಂದ ನಿಂಗೆ ಹೆಂಗೆ ಅನ್ಸುತ್ತೆ ನಾವು ಹೋದ್ರೆ? ಖುಷಿ ಆಗುತ್ತಾ? ತೊಳಿತೀನಿ. ನೀವು ಹೋದರೆ ತುಂಬ ಬೇಜಾರಾಗುತ್ತೆ, ಯಾಕೆಂದರೆ ಫೈನಲ್ ಇಯರ್ ಜೊತೆ ನಾನು ಜಾಸ್ತಿ ಕನೆಕ್ಟ್ ಆಗಿದ್ದೀನಿ ಈ ವರ್ಷ CR ಆಗಿರೋದ್ರಿಂದ. ಫಸ್ಟ್ ಟೈಮ್ CR ಆದಾಗ ನೀವುಗಳೆಲ್ಲ ಫಸ್ಟು ಫೇವ್ರೇಟ್ ಅಂತ ಹೋಗಿ ಅಕ್ಕಂಗೆ ಹೇಳಿದ್ದೀನಿ ನಾನು. ಅಲ್ಲಿಂದ ನಮ್ಮದು ರಿಲೇಷನ್ಶಿಪ್ ಕಂಟಿನ್ಯೂ ಆಯಿತು. ಅದಾದಮೇಲೆ ನಾವೇ ಫೈನಲ್ ಇಯರ್ಸ್ ಹೊರಟೋಗ್ತೀವಿ, ಫುಲ್ ಮಿಸ್ ಮಾಡ್ಕೊತೀವಿ ಎಲ್ಲನೂ. ಈಗ ಅವರೇ ಹ್ಯಾಂಡಲ್ ಮಾಡ್ಕೊಂಡು ಹೋಗ್ತಿದ್ದಾರೆ, ನಾವು ಯಾವಾಗ ಬಂದ್ರೂ ಅವ್ರು ಮಾಡಿರ್ತಾರೆ ಎಲ್ಲನೂ. ಬಟ್ ನೆಕ್ಸ್ಟಿಂದ ನಾವೇ ಮಾಡಬೇಕಿರುತ್ತೆ, ನೋಡೋಣ. ನೆಕ್ಸ್ಟಿಂದ ನೀವು ಸೀನಿಯರು, ನಾನು ಹೆಂಗಿರುತ್ತೆ? ನೆಕ್ಸ್ಟಿಂದ CR ಆಗ್ಬಾರ್ದು ಅಂದ್ಕೊಂಡಿದ್ದೀನಿ. ಯಾಕೆ? ಓಡಾಡಕ್ಕಾಗಲ್ಲ, ಬಂಕ್ ಹಾಕೋಕ್ಕಾಗಲ್ಲ, ಕಾಟ ಬಂಕ್ ಹಾಕೋಕ್ಕಾಗಲ್ಲ ಗೈಸ್. ಗಾಡಿ ಮಾಡಿ ಮುಗಿತಾರೆ ಗೈಸ್. ಬನ್ನಿ ಅಂತ. ನಿಮ್ಮದೇ 4 ನಿಮಿಷ ಆಯಿತು ವಿಡಿಯೋ. ರೋದ್ನೆ ಗೈಸ್, ರೋದ್ನೆ ನಮ್ಮ ಕ್ಲಾಸಲ್ಲಿ ಫುಲ್ ಹೇಳ್ತಾರೆ. ಅಕ್ಕ ಥ್ಯಾಂಕ್ ಯು, ಹಿಂಗೆಲ್ಲ ನಾವು ಹುಡಿಕೊಂಡು ಬಂದು ಬ್ಲಾಗಲ್ಲಿ ಈ ಥರನೇ ಮಾತಾಡ್ತಾರೆ, ನಾನು ಮಾತಾಡ್ತೀನಿ. ಗೈಸ್ ಎಂತ ಗೊತ್ತಾ, ಇವಳೇ ಹೇಳಿದ್ದು, ಅಕ್ಕ ನನ್ನ ಬನ್ನಿ, ನನ್ನ ಫೋನ್ ಮಾಡಿ ನಾನು ಇಲ್ಲ ಅಂತ ಅಂದ್ರು. ಪಿಂಕ್ ಟೈಲ್ ಹೇಳಿದ್ದು, ಬ್ಲಾಗ್ ಮಾಡಲಿಲ್ಲ ಬ್ಲ್ಯಾಕ್ ಟೈಲು, ಅದಕ್ಕೆ ಪಿಂಕ್ ಟೈಲ್ ಹೇಳಿದ್ದು. ಅಕ್ಕ ನಾನು ಎಲ್ಲಿದ್ವಿ, ನಾಳೆ ಸಿಗ್ತೀನಿ, ಇನ್ಮೇಲೆ ಫೋನ್ ಮಾಡಿ ಅಂತ. ಇವಾಗ ನಾನೇ ಅದಕ್ಕೆ ಕರ್ಕೊಂಡು ಬಂದು ನಮ್ಮ ಚಂದು ಅವ್ರನ್ನ ಬ್ಲಾಗಲ್ಲಿ ಮಾತಾಡಿಸ್ತಾ ಇದ್ದೀನಿ ಗೈಸ್. ನಾನು ಹೇಳ್ಬೇಕಿದ್ರೆ ಸಪೋರ್ಟ್ ಮಾಡಿದ್ದೀನಿ. ನಾನು ಒಂದು ರೀಲ್ ಹಾಕಿದ್ದೀರ ಚಾನ್ಸೇ ಇಲ್ಲ. ಇವತ್ತಿಂದ ಖಂಡಿತ ಆಗ್ತೀನಿ. ನನಗೆ ಸಪೋರ್ಟ್ ಮಾಡ್ತಾರೆ ಅಂತ ಅನ್ಕೊಂಡಿದ್ದೀನಿ, ನೋಡೋಣ. ಹೌದು ಗೈಸ್, ಇವತ್ತು ಇನ್ಸ್ಟಾಗ್ರಾಮಲ್ಲಿ ನಮ್ಮ ಚಂದು ಅವ್ರದ್ದೇ ಫಸ್ಟ್ ರೀಲ್. ಎಸ್, ಥ್ಯಾಂಕ್ ಯು ಸೊ ಮಚ್. ಹೀಗೆ ಸಪೋರ್ಟ್ ಮಾಡ್ತೀರಿ, ಸಹನಾಕಂದು ಸಪೋರ್ಟ್ ಮಾಡಿ. ಗೈಸ್ ಇವಾಗ ಅಲ್ಲಿ ಡ್ಯಾನ್ಸ್ ಮಾಡೋಕೆ ಹೋಗೋಣ ಅಂತ ಹೇಳ್ತಾ ಇದ್ದಾರೆ. ನೋಡೋಣ ಇವಾಗ. ನನ್ನ ಬ್ಯಾಗ್ ತೊಗೋಬೇಕು. ಇವ್ರು ಎಲ್ಲಿ ಬಿಸಾಕೋರು ನನ್ನ ಬ್ಯಾಗ್ನ? ಸೇಫಾಗಿ ಇಟ್ಟಿರೋದು ಗೈಸ್. ಯಾಕೆ ಗೊತ್ತಾ? ವಾಟರ್ ಬಾಟಲ್ ಐತೆ ಅಂತ ಸೇಫಾಗಿ ಇಟ್ಟಿರೋದು ಚಿತ್ರಶ್ರೀ ಅವರು. ಗೈಸ್ ಇವಾಗ ಕಾಲೇಜಿಂದ ಬಂದೆ. ಇವಾಗ 5 ಗಂಟೆ ಆಗಿದೆ. ನೆಕ್ಸ್ಟ್ ವಿಡಿಯೋ ಫುಲ್ ಫ್ರೆಶ್ ಅಪ್ ಆಗಿ ಆಮೇಲೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಇವಾಗ ಟೈಮ್ ಬಂದು ಒಂದು 7:30 ಆಗಿದೆ. ಇವಾಗ ಅಡುಗೆ ಮಾಡ್ತಾ ಇದ್ದೀವಿ ನಾನು ಮತ್ತು ನಮ್ಮ ಭೂಮಿಯವರು. ಇವಾಗ ಏನು ಮಾಡ್ತಾ ಇದೀವಿ ಅಡುಗೆ ಅಂತಂದರೆ, ರೈಸ್ ರೆಡಿ ಆಗಿದೆ, ತವಾ ಫ್ರೈ, ಬನಾನಾ ತವಾ ಫ್ರೈ ರೆಡಿ ಆಗ್ತಾ ಇದೆ. ನನ್ನ ಬೇಳೆ ಕೂಗಿಸಿಟ್ಟಿದ್ದೀವಿ. ರೈಸ್ ಇವಾಗ ಇಷ್ಟು ರೆಡಿಯಾಗಿದೆ. ನೆಕ್ಸ್ಟು ನಾವು ಊಟ ಮಾಡಬೇಕು. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಟು ಸಹನಗೌಡ ಯೂಟ್ಯೂಬ್ ಚಾನಲ್.